ಪಾಕಿಸ್ತಾನಕ್ಕೆ ಮೋದಿ ಅವರು ರಾಜತಾಂತ್ರಿಕವಾಗಿ ಸ್ಟ್ರೈಕ್ ಅನ್ನು ಶುರು ಮಾಡಿದ್ದಕ್ಕೆ, ಸಿಂಧೂ ನದಿಯನ್ನ ನೀರನ್ನ ಬಂದ್ ಮಾಡಿದ್ದಕ್ಕೆ, ಒಪ್ಪಂದವನ್ನ ಮೊಟಕುಗೊಳಿಸಿದ್ದಕ್ಕೆ ಪಾಕ್ ಪ್ರಧಾನಿ ಬಾಲ ಬಿಚ್ಚಿದ್ದಾನೆ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್. ಶಹಬಾಜ್ ಶರೀಫ್ ಉತ್ತರವನ್ನ ಕೊಟ್ಟಿರೋದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫನ ಮೊದಲ ಪ್ರತಿಕ್ರಿಯೆ. ಬೆಚ್ಚಿ ಬಿದ್ದೋಗಿದ್ದಾರೆ, ನಡುಕ ಶುರುವಾಗಿದೆ. ಅಲ್ಲಿನ ಜನನೇ ಚಪ್ಪಲಿ ತಗೊಂಡು ಹೊಡಿತಾರೆ ಅವ್ರಿಗೀಗ. ಕೃಷಿಕರು ಇವತ್ತು ಬಾಬೆ ಬಡ್ಕೊಳ್ತಾರೆ. ಚಪ್ಪಲಿ ಹಾರ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವಂತ ಸಂದರ್ಭ ಇದೆ ಈಗ ಪಾಕಿಸ್ತಾನದಲ್ಲಿ. ಇಂಥ ಸಂದರ್ಭದಲ್ಲಿ ದುರಹಂಕಾರದ ಮಾತು. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸ್ತಾರಂತೆ. ಪಾಕಿಸ್ತಾನದ ಹರಿಯುತ್ತಾ ರಕ್ತ ಭಾರತಕ್ಕೆ? ಸೇನೆ ಮೂಲಕ ಉತ್ತರವನ್ನ ಕೊಡ್ತಾರಂತೆ. ನಿಮ್ಮ ಸ್ಟ್ರೆಂತ್ ಏನಂತ ನೋಡ್ಕೊಳ್ಳಿ ಮೊದಲು. ಪಾಕಿಸ್ತಾನ ಇದೇ ಇವರ ಮೊಂಡತನ. ತಲೆನಲ್ಲಿ ದಮ್ಮಿಲ್ಲ, ಹೋಗಿ ಬಂಡೆಗೆ ಚಚ್ಕೊಂಡ್ರಂತೆ. ಓ ಅಂತೇಳಿ ಹಂಗಾಯ್ತು ಇವ್ರ ಕತೆ. ಮಾತುಗಳಿಗೆ ಏನು ಕಡಿಮೆ ಇಲ್ಲ ಇವ್ರಿಗೆ. ನಿಮ್ಗೆ ಅಷ್ಟೊಂದು ತಾಕತ್ತು, ಅಷ್ಟೆಲ್ಲ ನೀರು ಬೇಕು ಅನ್ನೋದಿದ್ರೆ ನಿಮ್ಮಲ್ಲಿರುವಂಥ ಉಗ್ರನ್ನ ಮಟ್ಟ ಹಾಕಿ. ಪತ್ತರಗುಟ್ಟೋಗಿದೆ ಪಾಕಿಸ್ತಾನ ಭಾರತದ ಈ ಒಂದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕಿಗೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಪಾಕಿಸ್ತಾನ 3 ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಶಹಬಾಜ್ ಶರೀಫ್ ನೀರು ಹರಿಸೋದು ನಿಲ್ಸಿದ್ರೆ ರಕ್ತ ಹರಿಸ್ತಾರಂತೆ. ಇಂಥ ಟೈಮಲ್ಲೂ ಈ ಥರ ಕಾಮಿಡಿ. ಮತ್ತು ಇಷ್ಟೊಂದು ಕಾಮಿಡಿ ಮಾಡೋರು ಯಾಕೆ? ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ಬೇಡ್ಕೊಂಡಿದ್ದು ಯಾಕೆ ಬೇಡ್ಕೋಬೇಕು? ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಶಾಂತಿ ಮಂತ್ರ. ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತೆ. ಆದರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ. ಅಯ್ಯೋ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿ ಮಂತ್ರ ಮುಗೀತು. ಶಾಂತಿ ಮಂತ್ರ ಜಪಿಸುವ ಕಾಲ ಮುಕ್ತಾಯ ಆಗಿದೆ. ರೆಡಿ ಆಗಿರಿ. ಶಹಬಾಜ್ ಶರೀಫ್ ನೀರು ನೆಕ್ಸ್ಟ್ ಮಾತಾಡ್ಬೇಕಾದ್ರೆ ಕೆಮ್ಮಿದ್ರೆ ನೀರು ಸಿಗುತ್ತೋ ಇಲ್ಲೋ ಕುಡಿಯೋಕ್ಕೆ ನೋಡ್ಕೊಳ್ಳಿ ಫಸ್ಟ್. ಪಾಕಿಸ್ತಾನಕ್ಕೆ ಮೋದಿ ಅವರು ರಾಜತಾಂತ್ರಿಕವಾಗಿ ಸ್ಟ್ರೈಕ್ ಅನ್ನು ಶುರು ಮಾಡಿದ್ದಕ್ಕೆ, ಸಿಂಧೂ ನದಿಯನ್ನ ನೀರನ್ನ ಬಂದ್ ಮಾಡಿದ್ದಕ್ಕೆ, ಒಪ್ಪಂದವನ್ನ ಮೊಟಕುಗೊಳಿಸಿದ್ದಕ್ಕೆ ಪಾಕ್ ಪ್ರಧಾನಿ ಬಾಲ ಬಿಚ್ಚಿದ್ದಾನೆ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್. ಶಹಬಾಜ್ ಶರೀಫ್ ಉತ್ತರವನ್ನ ಕೊಟ್ಟಿರೋದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫನ ಮೊದಲ ಪ್ರತಿಕ್ರಿಯೆ. ಬೆಚ್ಚಿ ಬಿದ್ದೋಗಿದ್ದಾರೆ, ನಡುಕ ಶುರುವಾಗಿದೆ. ಅಲ್ಲಿನ ಜನನೇ ಚಪ್ಪಲಿ ತಗೊಂಡು ಹೊಡಿತಾರೆ ಅವ್ರಿಗೀಗ. ಕೃಷಿಕರು ಇವತ್ತು ಬಾಬೆ ಬಡ್ಕೊಳ್ತಾರೆ. ಚಪ್ಪಲಿ ಹಾರ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವಂತ ಸಂದರ್ಭ ಇದೆ ಈಗ ಪಾಕಿಸ್ತಾನದಲ್ಲಿ. ಇಂಥ ಸಂದರ್ಭದಲ್ಲಿ ದುರಹಂಕಾರದ ಮಾತು. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸ್ತಾರಂತೆ. ಪಾಕಿಸ್ತಾನದ ಹರಿಯುತ್ತಾ ರಕ್ತ ಭಾರತಕ್ಕೆ? ಸೇನೆ ಮೂಲಕ ಉತ್ತರವನ್ನ ಕೊಡ್ತಾರಂತೆ. ನಿಮ್ಮ ಸ್ಟ್ರೆಂತ್ ಏನಂತ ನೋಡ್ಕೊಳ್ಳಿ ಮೊದಲು. ಪಾಕಿಸ್ತಾನ ಇದೇ ಇವರ ಮೊಂಡತನ. ತಲೆನಲ್ಲಿ ದಮ್ಮಿಲ್ಲ, ಹೋಗಿ ಬಂಡೆಗೆ ಚಚ್ಕೊಂಡ್ರಂತೆ. ಓ ಅಂತೇಳಿ ಹಂಗಾಯ್ತು ಇವ್ರ ಕತೆ. ಮಾತುಗಳಿಗೆ ಏನು ಕಡಿಮೆ ಇಲ್ಲ ಇವ್ರಿಗೆ. ನಿಮ್ಗೆ ಅಷ್ಟೊಂದು ತಾಕತ್ತು, ಅಷ್ಟೆಲ್ಲ ನೀರು ಬೇಕು ಅನ್ನೋದಿದ್ರೆ ನಿಮ್ಮಲ್ಲಿರುವಂಥ ಉಗ್ರನ್ನ ಮಟ್ಟ ಹಾಕಿ. ಪತ್ತರಗುಟ್ಟೋಗಿದೆ ಪಾಕಿಸ್ತಾನ ಭಾರತದ ಈ ಒಂದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕಿಗೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಪಾಕಿಸ್ತಾನ 3 ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಶಹಬಾಜ್ ಶರೀಫ್
ನೀರು ಹರಿಸೋದು ನಿಲ್ಸಿದ್ರೆ ರಕ್ತ ಹರಿಸ್ತಾರಂತೆ. ಇಂಥ ಟೈಮಲ್ಲೂ ಈ ಥರ ಕಾಮಿಡಿ. ಮತ್ತು ಇಷ್ಟೊಂದು ಕಾಮಿಡಿ ಮಾಡೋರು ಯಾಕೆ ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ಬೇಡ್ಕೊಂಡಿದ್ದು? ಯಾಕೆ ಬೇಡ್ಕೋಬೇಕು? ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಶಾಂತಿ ಮಂತ್ರ. ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತೆ. ಆದರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ. ಅಯ್ಯೋ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿ ಮಂತ್ರ ಮುಗೀತು. ಶಾಂತಿ ಮಂತ್ರ ಜಪಿಸುವ ಕಾಲ ಮುಕ್ತಾಯ ಆಗಿದೆ. ರೆಡಿ ಆಗಿರಿ. ಶಹಬಾಜ್ ಶರೀಫ್ ನೀರು ಪಾಕಿಸ್ತಾನಕ್ಕೆ ಮೋದಿ ಅವರು ರಾಜತಾಂತ್ರಿಕವಾಗಿ ಸ್ಟ್ರೈಕ್ ಅನ್ನು ಶುರು ಮಾಡಿದ್ದಕ್ಕೆ, ಸಿಂಧೂ ನದಿಯನ್ನ ನೀರನ್ನ ಬಂದ್ ಮಾಡಿದ್ದಕ್ಕೆ, ಒಪ್ಪಂದವನ್ನ ಮೊಟಕುಗೊಳಿಸಿದ್ದಕ್ಕೆ ಪಾಕ್ ಪ್ರಧಾನಿ ಬಾಲ ಬಿಚ್ಚಿದ್ದಾನೆ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್. ಶಹಬಾಜ್ ಶರೀಫ್ ಉತ್ತರವನ್ನ ಕೊಟ್ಟಿರೋದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫನ ಮೊದಲ ಪ್ರತಿಕ್ರಿಯೆ. ಬೆಚ್ಚಿ ಬಿದ್ದೋಗಿದ್ದಾರೆ. ನಡುಕ ಶುರುವಾಗಿದೆ. ಅಲ್ಲಿನ ಜನನೇ ಚಪ್ಪಲಿ ತಗೊಂಡು ಹೊಡಿತಾರೆ ಅವ್ರಿಗೀಗ. ಕೃಷಿಕರು ಇವತ್ತು ಬಾಯ್ಬೆ ಬಡ್ಕೊಳ್ತಾರೆ. ಚಪ್ಪಲಿ ಹಾರ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವಂತ ಸಂದರ್ಭ ಇದೆ ಈಗ ಪಾಕಿಸ್ತಾನದಲ್ಲಿ. ಇಂಥ ಸಂದರ್ಭದಲ್ಲಿ ದುರಹಂಕಾರದ ಮಾತು. ನೀರು ನಿಲ್ಸಿದ್ರೆ ರಕ್ತ ಹರಿಸ್ತಾರಂತೆ. ಪಾಕಿಸ್ತಾನದ ಹರಿಯುತ್ತಾ ರಕ್ತ ಭಾರತಕ್ಕೆ? ಸೇನೆ ಮೂಲಕ ಉತ್ತರವನ್ನ ಕೊಡ್ತಾರಂತೆ. ನಿಮ್ಮ ಸ್ಟ್ರೆಂತ್ ಏನಂತ ನೋಡ್ಕೊಳ್ಳಿ ಮೊದಲು. ಪಾಕಿಸ್ತಾನ ಇದೆ ಇವರ ಮೊಂಡತನ. ತಲೆನಲ್ಲಿ ದಮ್ಮಿಲ್ಲ, ಹೋಗಿ ಬಂಡೆಗೆ ಚಚ್ಕೊಂಡ್ರಂತ ಅಂತೇಳಿ. ಹಂಗಾಯ್ತು ಇವ್ರ ಕತೆ. ಮಾತುಗಳಿಗೆ ಏನು ಕಡಿಮೆ ಇಲ್ಲ ಇವ್ರಿಗೆ. ನಿಮ್ಗೆ ಅಷ್ಟೊಂದು ತಾಕತ್ತು, ಅಷ್ಟೆಲ್ಲ ನೀರು ಬೇಕು ಅನ್ನೋದಿದ್ರೆ ನಿಮ್ಮಲ್ಲಿರುವಂಥ ಉಗ್ರನ್ನ ಮಟ್ಟ ಹಾಕಿ. ಪತ್ತರಗುಟ್ಟೋಗಿದೆ ಪಾಕಿಸ್ತಾನ ಭಾರತದ ಈ ಒಂದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕಿಗೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಪಾಕಿಸ್ತಾನ 3 ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಂಥ ಶಹಬಾಜ್ ಶರೀಫ್ ನೀರು ಹರಿಸೋದು ನಿಲ್ಸಿದ್ರೆ ರಕ್ತ ಹರಿಸ್ತಾರಂತೆ. ಇಂಥ ಟೈಮಲ್ಲೂ ಈ ಥರ ಕಾಮಿಡಿ. ಮತ್ತು ಇಷ್ಟೊಂದು ಕಾಮಿಡಿ ಮಾಡೋರು ಯಾಕೆ ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ಬೇಡ್ಕೊಂಡಿದ್ದು? ಯಾಕೆ ಬೇಡ್ಕೋಬೇಕು? ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಶಾಂತಿ ಮಂತ್ರ. ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತೆ. ಆದರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ. ಅಯ್ಯೋ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿ ಮಂತ್ರ ಮುಗೀತು. ಶಾಂತಿ ಮಂತ್ರ ಜಪಿಸುವ ಕಾಲ ಮುಕ್ತಾಯ ಆಗಿದೆ. ರೆಡಿ ಆಗಿರಿ. ಶಹಬಾಜ್ ಶರೀಫ್